ಓಲ್ಡ್ ಮೂವಿ ನೋಡಿದಂಗೆ ಅತ್ತ ಇತ್ತ ನೋಡಿದರೆ ಏನು ಚಂದ. ದೇಸಾಯಿ ಮೂವಿ ನೋಡಿ ಉತ್ತರ ಕರ್ನಾಟಕ ಅಂದಾಜು ಅಂತ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಫ್ಯಾಮಿಲಿ ಹೋಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ತುಂಬ ಸಕ್ಕತ್ತಾಗಿ ಬಂದಿದೆ. ಪ್ರವೀಣ್ ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಅವರಿಬ್ಬರು ಇದೆಯಲ್ಲ ಈರಾ ಆ್ಯಂಡ್ ಇದ್ದಾರೆ, ಆ ಫೈಟಿಂಗ್ ಕ್ಯಾರೆಕ್ಟರ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ಲರೂ ಹೋಗಿ ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ. ಸಿನಿಮಾದಲ್ಲಿ ಹೇಳಬೇಕಂದ್ರೆ ಕುಲಕಸುಬು, ನಾವು ಈಗ ಕುಲಕಸುಬು ಬಿಟ್ಟು ನಾವು ಓದಿದ್ದೀವಿ ಮಾಡ್ಕೊಂಡಿಲ್ಲ ಅಂತೆಲ್ಲ ಫಾರಿನ್ಗೆಲ್ಲ ಹೋಗಿದ್ದೀವಿ, ಬರೀ ದುಡ್ಡಿನಿಂದ ಹೋಗೋದಲ್ಲ. ಸೊ ಸಂಬಂಧಗಳಿಗೆ ಬೆಲೆ ತೋರಿಸ್ತಾರೆ, ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಸೊ ಎಲ್ಲರೂ ಸೆಂಟಿಮೆಂಟ್ ಚೆನ್ನಾಗಿದೆ, ಎಮೋಷನ್ಸ್ ಚೆನ್ನಾಗಿದೆ, ಎಲ್ಲರೂ ಕೂಡ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕ್ಯಾಸ್ಟಿಂಗ್ ಇದೆ. ಆ್ಯಂಡ್ 100 ಡೇಸ್ ಹೋಗಲಿ ಅಂತ ವಿಶ್ ಹೊರಟ ಪ್ರಸಾದ್ ಅವ್ರದ್ದು ಆ್ಯಕ್ಟಿಂಗ್ ಹೆಂಗಿದೆ? ಮಸ್ತ್ ಇದೆ. ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ವಿಲನ್ಗಳು ಇಬ್ಬರೂ ಚೆನ್ನಾಗಿ, ಚಲುವರಾಜ್ ಆ್ಯಂಡ್ ಪ್ರಶಾಂತ್ ಸರ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಒಂದು ಚೇಂಜ್ ಓವರ್ ಆಗುತ್ತೆ ಲಾಸ್ಟಿಗೆ, ಅದು ತುಂಬ ತುಂಬ ಆ್ಯಕ್ಚುಲಿ ಮನಸ್ಸಿಗೆ ನಾಟುವಂಥದ್ದು. ಅಂದರೆ ಸಂಬಂಧಗಳನ್ನ ಬಿಟ್ಟು ಆಚೆ ಇರ್ತಾರಲ್ಲ, ಸೊ ಅವರಿಗೆ ಒಂದ್ಸಲಿ ಸಂಬಂಧಗಳ ಬೆಲೆ ಗೊತ್ತಾದಾಗ ಅವ್ರಿಗಾಗೋವಂಥ ಒಂದು ಏನೋ ಚೇಂಜಸ್ ಅಂದರೆ ಅವ್ರಿಗಾಗೋವಂಥ ಎಮೋಷನ್ಸ್ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರಶಾಂತ್ ಸರ್. ಆ್ಯಂಡ್ ಲಾಸ್ಟಿಗೆ ಅವ್ರು ಡೆತ್ ಆಗ್ತಾರೆ ಅನ್ನೋದು ಲೈಕ್ ಅಂದರೆ ಅದಾದಮೇಲೆ ನಮ್ಗೊಂಥರ ಅನಿಸುತ್ತೆ, ಲೈಕ್ ಏನೋ ಚೇಂಜ್ ಆಗಲಿಕ್ಕೆ ಅಂತ ಬಂದಿದ್ರು, ಬಟ್ ಒಪ್ಕೊಳ್ಳಲಿಲ್ವಲ್ಲ ಅನ್ನೋ ಆ ಥರದ್ದೊಂದಷ್ಟು ಸೆಂಟಿಮೆಂಟ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನಮ್ಮ ಕನ್ನಡ ಪ್ರೇಕ್ಷಕರು ಬಂದು ಇಂಥ ಸಿನಿಮಾಗಳನ್ನ ಮುಂದೆ ತರಬೇಕು ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದು ಬಯಸಿ ಆ್ಯಂಡ್ ಒಳ್ಳೆ ವಿಶ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಹೇಳಿ ಸರ್ ಮೂವಿ ಬಗ್ಗೆ. ಸರ್ ಆ್ಯಕ್ಚುಲಿ ನಾನು ಸುಮಾರು 25 ವರ್ಷದ ಹಿಂದೆ ನಾ ಇಂಡಸ್ಟ್ರಿಯಲ್ಗೆ ಬಂದು ಹೋಗಿದ್ದೆ. ಒಂದೇ ಮಾತ್ರ ಓಂ ನಮಃ ಶಿವಾಯ ರಾಷ್ಟ್ರಗೀತೆ ಆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿ ಹೋಗಿದ್ದೆ. ನನಗೆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದು ಇವಾಗ ಕಾಲ ಕೂಡಿ ಬಂದಿದೆ. ಆ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಈ ಕಥೆನೂ ನಮ್ಮದೇ, ಜೊತೆಗೆ ಈ ಒಂದು ಸಣ್ಣ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬರ್ರಿ. ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿಲ್ಲ ಅಂತ ಒಂದು ಕೊರಗಿತ್ತು ಇಂಡಸ್ಟ್ರಿಗೆ. ಇದು ಸಿನಿಮಾ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಹೌದು ಸರ್, ಯಾಕಂದರೆ ಸರ್ ಈಗ ಏನಾಗ್ಬಿಟ್ಟಿದೆ, ಫ್ಯಾಮಿಲಿ ಸ್ಟೋರಿ ಜನರಿಗೆ ಮೆಸೇಜ್ ಕೊಡ್ಬೇಕು ಸರ್. ಕುಟುಂಬ ಬೇಕು. ಮನೆಯಲ್ಲಿ ನೆಮ್ಮದಿ ಇಲ್ಲ. ಪ್ರತಿಯೊಂದು ಜನರಿಗೆ ಎಷ್ಟೇ ಶ್ರೀಮಂತಿಕೆ ಇದ್ರೂ ನೆಮ್ಮದಿ ಇಲ್ಲ. ಜನ ಬದುಕ್ತಾ ಇದ್ದಾರೆ. ಒಂದು ಕೂಡಿ ಸಂತೋಷದಿಂದ ಇದ್ದರೆ ನೆಮ್ಮದಿಯಿಂದ ಬದುಕ್ಬೋದು ಅಂತೇಳಿ ಒಂದು ಎಕ್ಸಾಂಪಲ್ ಸರ್. ಈಗ ಬಂದರೆ ಬರೀ ಲವ್ ಸ್ಟೋರಿನೇ ಬರ್ತಾವೆ, ಬಡಿ ಸಿನಿಮಾ ಬರ್ತಾ ಇದ್ದಾವೆ. ನಮ್ಮಲ್ಲಿ ಎಲ್ಲನೂ ಇದೆ. ಲವ್ ಇದೆ, ಫೈಟಿಂಗು ಇದೆ, ಸಾಂಗ್ಸ್ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮೆಸೇಜ್ ಇದೆ. ಮೇನ್ ಅಂದರೆ ಪ್ರತಿಯೊಬ್ಬರಿಗೂ ಬೇಕಾದಂಥ ಮೆಸೇಜ್ ಇದೆ. ನೀವು ಟೂರಿಸ್ಟ್ ಪ್ಲೇಸಲ್ಲಿ ಹೋದಾಗ ಏನು ಘಟನೆ ಆಗುತ್ತೆ, ಆಮೇಲೆ ಕೆಲವೊಂದು ಆ ಟೂರಿಸ್ಟ್ ಪ್ಲೇಸಲ್ಲಿ ಕೆಲವೊಂದು ಏನೇನೋ ಬರೆದು ನಮ್ಮ ಹಳೆ ಇದನ್ನೆಲ್ಲ ಹಾಳು ಮಾಡ್ತಾ ಇರ್ತಾರೆ, ಹಿಸ್ಟ್ರಿದೆಲ್ಲ. ಅದನ್ನೆಲ್ಲ ಹಾಳು ಮಾಡಬಾರ್ದು ಅಂತೇಳಿ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಹಂತದಲ್ಲಿ ನಾವು ಒಂದೊಂದು ಮೆಸೇಜ್ ಇಟ್ಟಿದ್ದೀವಿ ಸರ್ ಎಲ್ಲ ಜನರಿಗೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಚಿತ್ರ ಇದು. ಕೌಟುಂಬಿಕ ಸಿನಿಮಾ ಅನ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ಬರ್ತಾ ಇಲ್ಲ. ಒಂದು ಬಾಗಲಕೋಟೆ ಅಂತ ಒಂದು ಭಾಷೆಯಲ್ಲಿ, ನಮ್ಮ ಕನ್ನಡ ಭಾಷೆಯ ವೈವಿಧ್ಯ ಭಾಷೆಯಾಗಿರ್ತಕ್ಕಂಥ ಬಾಗಲಕೋಟೆ ಭಾಷೆಯಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈ ಚಿತ್ರ ಒಂದು ಸಮುದಾಯ, ಒಂದು ಸಮಾಜಕ್ಕೆ ಏನು ಕೊಡುಗೆ ನೀಡಿದೆ, ಆ ಸಮಾಜದ ಆ ಕೊಡುಗೆಯನ್ನು ಸಮಾಜಕ್ಕೆ ಭಾಳ ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಮತ್ತು ಈ ಏನು ಚಿತ್ರ ನೋಡೋಕ್ಕೆ ಬಂದಂಥವ್ರಿಗೆ ಯುವಕರಿಂದ ಹಿಡಿದು ಮುದುಕರವರೆಗೆ ಸಿನಿಮಾದಲ್ಲಿ ಏನೇನು ಇರಬೇಕೋ ಎಲ್ಲ ಇಟ್ಟಿದ್ದಾರೆ. ಒಂದು ಹಾಡು, ಫೈಟು, ಒಳ್ಳೆ ಉತ್ತಮ ಚಿತ್ರಕಥೆ ಮತ್ತು ಹಾಸ್ಯ ಎಲ್ಲ ಇದೆ. ಈ ಚಿತ್ರವನ್ನು ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಏನು ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ವೀಕ್ಷಿಸಿ ಈ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಏನು ಈ ಒಂದು ಸಿನಿಮಾ ಈಗಿನ ಪೀಳಿಗೆಗೆ, ಈಗಿರ್ತಕ್ಕಂತಹ ಏನು ಜನ್ರೇಷನಲ್ಲಿ ಅಲ್ಲಿ ಇಲ್ಲಿ ಬಿಟ್ಟು ಈ ಸಿಟಿ ಸೇರ್ಕೊಳ್ತಾ ಇರ್ತಕ್ಕಂತಹ ಇವಾಗ ಯುವ ಪೀಳಿಗೆಗೆ ಇವತ್ತು ಒಳ್ಳೆ ಮಾದರಿ ಇರ್ತಕ್ಕಂತಹ ಸಿನಿಮಾ ಇದು. ಇಂಥ ಒಂದು ಸಿನಿಮಾವನ್ನು ಇವತ್ತು ನೋಡಿ ಎಲ್ಲ ಕುಟುಂಬ ಸಮೇತ ನೋಡ್ತಕ್ಕಂಥ ಸಿನಿಮಾ ಇದು. ಇದರಲ್ಲಿ ಏನು ಬಿಟ್ಟೋಗಿರ್ತಕ್ಕಂಥ ಕುಟುಂಬವನ್ನು ಒಂದುಗೂಡಿಸಿ ಮಾಡ್ತಕ್ಕಂಥ ಒಂದು ಸ್ಟೋರಿಯನ್ನು ತುಂಬ ಸೊಗಸಾಗಿ ಮಾಡಿದ್ದಾರೆ. ಈ ಒಂದು ಸಿನಿಮಾಗೆ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ನೋಡಿ ಎಲ್ಲ ಆನಂದಿಸಿ ಒಳ್ಳೆ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೀನಿ. ಕಥೆ ಚೆನ್ನಾಗಿದೆ, ಚಿತ್ರಕಥೆ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ.
ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ನೋಡ್ಬೋದು, ಮಿಸ್ ಮಾಡಿದೆ ಎಲ್ಲರೂ ಒಂದ್ಸಲ. ಸೂಪರ್ ಆಗಿದೆ ಸರ್ ಮೂವಿ, ಏನು ಚೆನ್ನಾಗಿದೆ. ಎಲ್ಲ ಸೆಂಟಿಮೆಂಟ್ ಸರ್, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಆ್ಯಕ್ಚುಲಿ ನಾವು ಹೇಳ್ಬೇಕಾದ್ರೆ ಹಳೇದು ತುಂಬ ಹಿಂದೆ ಮಾಡ್ತಾರೆ ರಮೇಶ್ ಅವರು ಆ ಥರ ಒಂದು ಸೆಂಟಿಮೆಂಟ್ ಯಜಮಾನ್ ಸಿನಿಮಾ ಸೆಂಟಿಮೆಂಟ್ ಥರ ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ ಸರ್. ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಮಾಡವ್ರೆ, ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿದೆ ಸರ್. ಸೂಪರ್ ಮಾಡಿ ನಮ್ಮ ಈ ದೇಸಾಯಿ ಸಿನಿಮಾ ಎಲ್ಲ ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಸೂಪರ್ ಮಾಡಿ ಸರ್. ಅಮ್ಮ ಆ್ಯಕ್ಟಿಂಗ್ ಮಾತ್ರ ಸಖತ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ಎಲ್ಲರೂ ಬಂದು ನೋಡುವಂಥ ಸಿನಿಮಾ ನಮ್ಮ ಈ ದೇಸಾಯಿ ಸಿನಿಮಾ. ಎಲ್ಲರೂ ಬಂದು ನೋಡಿ, ಥಿಯೇಟರ್ಗೆ ಬಂದು ನೋಡಿ, ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಲೋರಾಜ್ ಸರ್ ಇರ್ಬೋದು, ಪ್ರವೀಣ್ ಅಣ್ಣ ಇರ್ಬೋದು, ರಾಧ್ಯ ಅಕ್ಕ ಇರ್ಬೋದು, ವರಟ ಪ್ರಶಾಂತ್ ಸರ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನನಗೂ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು ಸೊ ಮಚ್. ನಾನು ಇಟ್ಕೊಳ್ಳಿಲ್ಲ, ಆಗಲ್ಲ ಸರ್, ತುಂಬ ಇದ್ದಾರೆ, ಆಗಲ್ಲ, ಮಾತಾಡಿ ಸರ್. ಈಗಾಗಲೇ ದೇಸಾಯಿ ಸಿನಿಮಾನ ನೀವೆಲ್ಲ ನೋಡಿದ್ದೀರಾ, ನಮ್ಮೊಟ್ಟಿಗೆ ನಿಂತ್ಕೊಂಡು ಹೇಗಿದೆ ಅಂತ ಆನೆಸ್ಟಾಗಿ ನೀವೆಲ್ಲರೂ ಬರೆದು ಅದ್ರ ಬಗ್ಗೆ ಹೇಳಿ ನಿಮ್ಮ ಶೈಲಿಲಿ ಅದನ್ನು ಒಂದಷ್ಟು ಜನರಿಗೆ ರೀಚ್ ಮಾಡಿಸಿದ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಬಂತು. ಜೊತೆಗೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಾಗಿರೆಡ್ಡಿ ಸರ್, ಎಲ್ಲದರಲ್ಲೂ ಅದೇ ಹೇಳ್ತಾ ಇದ್ದೀನಿ, ಅವ್ರಿಗೆ ಸಿಕ್ಕಿದಂತಹ ಸೌಲಭ್ಯಗಳನ್ನ ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾನ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾನ ನೋಡ್ಬೋದು, ಖುಷಿ ಪಡ್ಬೋದು. ಎಲ್ಲ ರೀತಿಯಾದಂಥ ಒಂದು ಎಲಿಮೆಂಟ್ಸ್ ಇದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ನಿಲ್ಲಿಸಿ. ಖಡಕ್ ವಿಲನ್ನು ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಖಡಕ್ ವಿಲನಾಗೆ ಮಾಡ್ಕೊಂಡು ಬಂದಿದ್ದೀನಿ. ಖುಷಿ ಏನಪ್ಪ ಅಂತಂದರೆ ಡೈರೆಕ್ಟ್ರು ನನ್ನನ್ನು ನನ್ನ ಥರನೇ ತೋರಿಸಿದ್ದಾರೆ. ನೀವೆಲ್ಲ ಬಹಳಷ್ಟು ಸಿನಿಮಾಗಳು ನೋಡಿದ್ದೀರ ನಾವು ಮಾಡಿರೋಂಥದ್ದು. ಆ ಎಲ್ಲ ಸಿನಿಮಾಗಳು ವಿಭಿನ್ನವಾಗಿ ನಾನು ಈ ಸಿನಿಮಾ ನಾನಾಗಿ ಕಾಣಿಸ್ಕೊಂಡು ಎಲ್ಲರೂ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು, ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕಂಟೆಂಟ್ ಸಿನಿಮಾ, ಫ್ಯಾಮಿಲಿ ಎಲ್ಲ ಸಿನಿಮಾನ ನೋಡಬೇಕು. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಮೇಡಮ್ ಈ ಸಿನಿಮಾದಲ್ಲಿ? ಸರ್, ಇವಾಗ ನಿಮ್ಮ ಪಾತ್ರವನ್ನು ಬಿಟ್ಟು ನನ್ನ ಪಾತ್ರ ಬಿಟ್ಟು ಈ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಬರ್ತಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ ಖಂಡಿತವಾಗ್ಲೂ ನಾನು ಬಂದಿದೆ. ಸೊ ಇದನ್ನು ಬಂದು ಆಡಿಯನ್ಸ್ ಸ್ವೀಕರಿಸಬೇಕು ಅಂತ ಆ್ಯಕ್ಚುಲಿ ಅದೇ ನೋಡಿದ್ದಿಲ್ಲ. ಡಬ್ಬಿಂಗ್ ಟೈಮಲ್ಲಿ ನನ್ನ ಮಾತ್ರ ಸ್ವಲ್ಪ ನೋಡಿದ್ದೆ. ಇವತ್ತೇ ನಾನು ಫಸ್ಟ್ ಟೈಮು ಮೂವಿ ನೋಡಿದ್ದು. ಅದು ಎಲ್ಲ ಪಬ್ಲಿಕ್ ರೆಸ್ಪಾನ್ಸ್ ನೋಡ್ತಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಾತಾಡಿ, ಮೈಕಿರುತ್ತೆ ತಗೊಳ್ಳೋದು. ಫೈಟ್ಸು ಒಂದಕ್ಕಿಂತ ತುಂಬ ಡಿಫ್ರೆಂಟಾಗಿ ಬಂದಿದೆ. ಸಾಂಗ್ಸ್ ಕೂಡ ಅಷ್ಟೇ. ಸೆಕೆಂಡ್ ಹಾಫಲ್ಲಿ ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಬ್ಬ ತಾಯಿ ಅಪ್ಪ ಸೆಂಟಿಮೆಂಟು, ಗ್ರ್ಯಾಂಡ್ ಫಾದರ್ ಸೆಂಟಿಮೆಂಟು, ಮತ್ತು ಒಬ್ಬ ತಂಗಿ ಸೆಂಟಿಮೆಂಟ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ